ಫಸ್ಟ್ ಫಾಲ್ ಆಫ್ ದ ಇಯರ್ ನನ್ ಸ್ಯಾಟರ್ಡೇ ಶುರು ಆಗೋದೇ ಏನಾದ್ರೂ ಸರ್ಕಸ್ ಮಾಡ್ತಾ ಬೆಳಿಗ್ಗೆ ಎದ್ದು ರೆಡಿಯಾಗಿ ಈ ಏತರಲ್ಲಿ ಆಟೋಮ್ಯಾಟಿಕ್ ರಿವರ್ಸ್ ಇದೆ ಅನ್ನೋದೇ ಮರ್ತೋಗ್ಬಿಡುತ್ತೆ ನಂಗೆ. ನಮ್ಮ ಬಾನಸವಾಡಿಯಲ್ಲಿರೋ ಈ ಬ್ಯೂಟಿಫುಲ್ ಪಾರ್ಕ್ ಅಂತೂ ಬೆಳಿಗ್ಗೆ ಫುಲ್ ಇರುತ್ತೆ. ನಾನ್ ರೀಸೆಂಟ್ ಆಗಿ ಸ್ಕೇಟಿಂಗ್ ಕಲಿತಾ ಇದ್ದೀನಾ, ಲೈಫ್ ಅಲ್ಲಂತೂ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಸ್ಕೇಟಿಂಗ್ ಕಲ್ತು ಸ್ವಲ್ಪ ಬ್ಯಾಲೆನ್ಸ್ ಮಾಡುವ ಅಂತ ಇದ್ದೀನಿ. ಟೈಮ್ ಫ್ಲೈಸ್, ಟೈಮ್ ನಮಗ್ ವೇಟ್ ಮಾಡಲ್ಲ ನೋಡಿ. ಇರೋ ಟೈಮ್ ಅಲ್ಲಿ ಏನಂದ್ರು ಯಾರಿಂದಾದ್ರೂ ಕಲಿಬೇಕು ಅನ್ನೋದೇ ನನ್ನ ಪಾಲಿಸಿ. ಅಂದಾಗೆ ನಿಮಗ್ ಜಾಯ್ನ್ ಆಗ್ಬೇಕಿದ್ರೆ ಕಮೆಂಟ್ ಮಾಡಿ ಆಯ್ತಾ, ಒಟ್ಟಿಗೆ ಕಲಿಯೋಣ. ಸಖತ್ ಸ್ವೆಟ್ ಆಗಿ 2 ಮಿನಿಟ್ಸ್ ಮ್ಯಾಗಿ ತಿಂದು ಸ್ನಾನ ಮಾಡಿ ಹುಡುಗಿ ರೆಡಿ. ಚಾಯಸ್ ಅವರ ಮಸಾಲಾ ಚಾಯ್ ಮಿಕ್ಸ್ ನ ನೀವೇನಾದ್ರೂ ಟ್ರೈ ಮಾಡಿದಿರಾ? ಎವ್ರಿ ಮಾರ್ನಿಂಗ್ ನಾನನ್ನ ಮಿಸ್ಸೇ ಮಾಡಲ್ಲ ನೋಡಿ. ಆಮೇಲೆ ಆಸ್ ಯೂಶುವಲ್ ಒಂದು ಬುಕ್ ಓದ್ತೀನಿ. ನಾನ್ ಬುಕ್ ಎಲ್ಲ ಓದೋ ಹುಡುಗಿನೇ ಅಲ್ಲ ಆಯ್ತಾ. ಐ ಥಿಂಕ್ ಏಜ್ ಜಸ್ಟ್ ಪುಷಸ್ ಯು ಟು ಬಿ ಬೆಟರ್ ಎವ್ರಿ ಡೇ. ನನಗಿಲ್ವಾ ಈ ಕಾಟ್ ಸೆಟ್ ಮೇಲೆ ಲವ್ ಆಗಿದೆ ಆಯ್ತಾ. ಎಷ್ಟು ಸರಿ ಇದನ್ನೇ ಹಾಕಿದೀನಿ. ಮತ್ತೆ ಒಂದು ಶೂಟ್ ಇತ್ತು ನಮ್ ಕಲ್ಯಾಣ್ ನಗರ್ ಏರಿಯಾದಲ್ಲಿ. ಮಾಸ್ಟರ್ ಶೆಫ್ ವಿನ್ನರ್ ಇದಾರಲ್ವಾ, ಅವರ ರೆಸ್ಟೋರೆಂಟ್ ಓಪನ್ ಆಗಿದೆ. ಸೋ ಬ್ಯೂಟಿಫುಲ್ ಇಟ್ ಈಸ್. ಸಕ್ಕತ್ ಟೇಸ್ಟಿ ಆಯ್ತಾ. ಏನೇ ಆಗ್ಲಿ ಹುಡುಗರು ಕುಕ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರುತ್ತೆ ಅಲ್ವಾ. ಅಲ್ಲಿಂದ ಸ್ವಲ್ಪ ಫ್ಯಾಮಿಲಿ ಜೊತೆ ಕೆಲಸ ಮುಗಿಸಿ ನಮ್ಮ ಅಸೋಸಿಯೇಷನ್ ಮೀಟಿಂಗ್ಗೆ ಹೊರಟಿದ್ದೆ. ಬರೀ ಫ್ಯಾಮಿಲಿ ಫನ್ ಅಂತ ಅಲ್ದೆ ಸೊಸೈಟಿಗೂ ಏನಾದ್ರೂ ಮಾಡ್ಬೇಕು ಅನ್ನೋದೇ ನನ್ ಥಿಂಕಿಂಗ್. ನಂಗಿಲ್ವಾ ಮದ್ವೆ ಮುಂಚೆ ಕಲ್ಯಾಣ ನಗರ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಇವಾಗ ನೋಡಿ ಇಲ್ಲೇ ಸುತ್ತಾ ಇರ್ತೀನಿ ನಾನು. ದೆನ್ ಡೆಕತ್ಲಾನ್ ಹೋಗಿ ಗಾರ್ಡ್ಸ್ ಮತ್ತೆ ಜಾಕೆಟ್ ನ ಶಾಪಿಂಗ್ ಮಾಡಿ ಮೂವಿ ನೋಡ್ಕೊಂಡು ಡೇನ ಎಂಡ್ ಮಾಡಿದ್ವಿ. ಇದು 2026 ನನ್ನ ಫಸ್ಟ್ ಸ್ಯಾಟರ್ಡೇ. ನಿಮ್ದು ಹೇಗಿತ್ತು? ನನ್ ಪ್ರಕಾರ ದಿಸ್ ಇಯರ್ ಡೋಂಟ್ ರಶ್ ಟು ಫಿಗರ್ ಲೈಫ್ ಔಟ್ ಆಯ್ತಾ. ಎಕ್ಸ್ಪ್ಲೋರ್ ಇಟ್ ಅಷ್ಟೇ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೈನ್. ಓಕೆ ಬಾಯ್.